ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅವಕಾಶ ಸಿಕ್ಕಿಲ್ಲ ಮೊದಲ ಪಟ್ಟಿಯಲ್ಲಿ. ಇದರಿಂದ ಜಮೀರ್ ಅಹ್ಮದ್ ಖಾನ್ ಮುನಿಸಿಕೊಂಡಿದ್ದಾರೆ. ಏನೇನೋ ಪ್ರಯತ್ನ ಪಟ್ಟರೂ ಕೂಡ ಆಗಲಿಲ್ವಲ್ಲ ಅನ್ನುವಂಥ ನೋವಿದೆ. ಆ ಮುನಿಸಿನ ಬೆನ್ನಿಗೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಇದ್ರು. ಮಂತ್ರಿ ಸ್ಥಾನಕ್ಕೆ ಪ್ರತಿಭಟನೆಯಲ್ಲಾಗಿತ್ತು ಚಾಮರಾಜಪೇಟೆಯಲ್ಲಿ. ಇದರ ಬಗ್ಗೆ ಅವರ ರಿಯಾಕ್ಷನ್ ಕೇಳಿದಾಗ ಉತ್ತರ ಕೊಡಲಿಲ್ಲ ಜಮೀರ್ ಅಹ್ಮದ್ ಖಾನ್. ಬೆನ್ನು ತಿರುಗಿಸಿಕೊಂಡ್ರು. ನೋಡ್ತಾ ಇದ್ದೀರಿ, ಜಮೀರ್ ಅಹ್ಮದ್ ಖಾನ್ ಅವರನ್ನ ಪ್ರಶ್ನೆ ಕೇಳಿದಾಗ ಉತ್ತರಿಸಲಿಲ್ಲ, ಬದಲಾಗಿ ಬೆನ್ನು ತಿರುಗಿಸಿಕೊಂಡು ಕೂತರು. ಸಾಹಸನೇ ಬೇಡ, ಮಾತನಾಡಿ ಇನ್ನೇನೋ ಸಮಸ್ಯೆ ಆಗೋದು ಬೇಡ ಅಂತ. ಮೊದಲ ಪಟ್ಟಿಯಲ್ಲಿ ಜಮೀರ್ ಅವರ ಹೆಸರಿರಲಿಲ್ಲ. ಚಾಮರಾಜಪೇಟೆ ಸೇರಿ ಅಲ್ಲಲ್ಲಿ ಪ್ರತಿಭಟನೆಗಳು ಕೂಡ ಆಗಿದ್ದಾವೆ. ಚಾಮರಾಜಪೇಟೆಯ ಬ್ಲಾಕ್ ಕಾಂಗ್ರೆಸ್ನಿಂದಲೇ ಪ್ರತಿಭಟನೆ ಆಯಿತು. ನೋಡ್ತಾ ಇದ್ದೀರಿ, ಕೆಪಿಸಿಸಿ ಕಚೇರಿಯ ದೃಶ್ಯ ಇದು. ಜಮೀರ್ ಅವರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದಾಗ ಅವರು ಮಾತನಾಡಲೂ ಇಲ್ಲ, ಮುಖನೂ ತೋರಿಸಲಿಲ್ಲ. ಬೆನ್ನು ತಿರುಗಿಸಿ ಕೂತಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಮಾತನಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ. ನೀವು ಸಚಿವರಾಗಬೇಕು ಅಂತೇಳಿ ಡಿಮ್ಯಾಂಡ್ ಇದೆ ಸರ್. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಈ ಕಡೆ ತಿರುಗಿ ಹೇಳಿ. ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅವಕಾಶ ಸಿಕ್ಕಿಲ್ಲ ಮೊದಲ ಪಟ್ಟಿಯಲ್ಲಿ. ಇದರಿಂದ ಜಮೀರ್ ಅಹ್ಮದ್ ಖಾನ್ ಮುನಿಸಿಕೊಂಡಿದ್ದಾರೆ. ಏನೇನೋ ಪ್ರಯತ್ನ ಪಟ್ಟರೂ ಕೂಡ ಆಗಲಿಲ್ವಲ್ಲ ಅನ್ನುವಂಥ ನೋವಿದೆ. ಆ ಮುನಿಸಿನ ಬೆನ್ನಿಗೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಇದ್ರು. ಮಂತ್ರಿ ಸ್ಥಾನಕ್ಕೆ ಪ್ರತಿಭಟನೆಯಲ್ಲಾಗಿತ್ತು ಚಾಮರಾಜಪೇಟೆಯಲ್ಲಿ. ಇದರ ಬಗ್ಗೆ ಅವರ ರಿಯಾಕ್ಷನ್ ಕೇಳಿದಾಗ ಉತ್ತರ ಕೊಡಲಿಲ್ಲ ಜಮೀರ್ ಅಹ್ಮದ್ ಖಾನ್. ಬೆನ್ನು ತಿರುಗಿಸಿಕೊಂಡ್ರು. ನೋಡ್ತಾ ಇದ್ದೀರಿ, ಜಮೀರ್ ಅಹ್ಮದ್ ಖಾನ್ ಅವರನ್ನ ಪ್ರಶ್ನೆ ಕೇಳಿದಾಗ ಉತ್ತರಿಸಲಿಲ್ಲ, ಬದಲಾಗಿ ಬೆನ್ನು ತಿರುಗಿಸಿಕೊಂಡು ಕೂತರು. ಸಾಹಸನೇ ಬೇಡ, ಮಾತನಾಡಿ ಇನ್ನೇನೋ ಸಮಸ್ಯೆ ಆಗೋದು ಬೇಡ ಅಂತ. ಮೊದಲ ಪಟ್ಟಿಯಲ್ಲಿ ಜಮೀರ್ ಅವರ ಹೆಸರಿರಲಿಲ್ಲ. ಚಾಮರಾಜಪೇಟೆ ಸೇರಿ ಅಲ್ಲಲ್ಲಿ ಪ್ರತಿಭಟನೆಗಳು ಕೂಡ ಆಗಿದ್ದಾವೆ. ಚಾಮರಾಜಪೇಟೆಯ ಬ್ಲಾಕ್ ಕಾಂಗ್ರೆಸ್ನಿಂದಲೇ ಪ್ರತಿಭಟನೆ ಆಯಿತು. ನೋಡ್ತಾ ಇದ್ದೀರಿ, ಕೆಪಿಸಿಸಿ ಕಚೇರಿಯ ದೃಶ್ಯ ಇದು. ಜಮೀರ್ ಅವರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದಾಗ ಅವರು ಮಾತನಾಡಲೂ ಇಲ್ಲ, ಮುಖನೂ ತೋರಿಸಲಿಲ್ಲ. ಬೆನ್ನು ತಿರುಗಿಸಿ ಕೂತಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಮಾತನಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ. ನೀವು ಸಚಿವರಾಗಬೇಕು ಅಂತೇಳಿ ಡಿಮ್ಯಾಂಡ್ ಇದೆ ಸರ್. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಈ ಕಡೆ ತಿರುಗಿ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.